ರೈತರ ಹಿಂಗಾರು ಮುಖ್ಯ ಬೆಳೆಯಾದ ಕುಸುಬೆ ಬೆಳೆಯನ್ನ ಕೊಪ್ಪಳ ಭಾಗದ ಪ್ರದೇಶದಲ್ಲಿ 40% ಕುಸುಬೆ ರೈತ ಬೆಳೆಗಾರರಿದ್ದು, ಈ ಮೊದಲು ಇದ್ದ ಬೆಳೆಯ ಕನಿಷ್ಠ ಬೆಲೆ 1 ಕ್ವಿಂಟಲ್ ಕುಸುಬೆಗೆ 6,000ದಿಂದ 8,000 ಇದ್ದು, ಈಗ ಏಕಾಏಕಿ 5,400ರಿಂದ 4,200 ರೂಪಾಯಿವರೆಗೆ ಕುಸಿತವಾದ ಹಿನ್ನೆಲೆಯಲ್ಲಿ ರೈತ ಬೆಳೆಗೆ ಬೆಲೆ ಇಲ್ಲದಂತಾಗಿದೆ. ಕಳೆದ ವರ್ಷ 2 ವರ್ಷ ಆದ್ರೂ ಕುಸುಬೆ ಬೆಲೆನ ನಮ್ಮ ಏರಿಯಾದ ಕೊಪ್ಪಳ ಜಿಲ್ಲೆದಾಗನ ತೆಗೆದಿಲ್ಲ. ಆಮೇಲೆ ಸರ್ಕಾರಕ್ಕೆ ಅಧಿಕಾರಿಗಳಲ್ಲಿ ಯಾರಲ್ಲಿ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಬೆಂಬಲ ಬೆಲೆ ಖರೀದಿ ತೆಗೆಯೋದಂದ್ರೆ ಖರೀದಿ ಕೇಂದ್ರ ತೆರಿಬೇಕಂದ್ರ ಅಧಿಕಾರಿಗಳಿಗೆ ಹೊಟ್ಟು ರುಮ್ಮನತ್ತೆ. ಯಾಕಂತ ಕಾರಣ ಏನಂದ್ರೆ ಎರೆಯಲ್ಲದವು ಏನಂತ ಪ್ರಶ್ನೆ ಮಾಡ್ತಾರೆ. ನಾವೇನೈತಿ ಈಗ ಅನುಕೂಲತೆ ಮಾಡಬೇಕು. ಹೌದು, ಕೇಂದ್ರ ಸರ್ಕಾರ ಪ್ರತಿ ಕ್ವಿಂಟಲ್ ಕುಸುಬಿಗೆ 6,540 ರೂಪಾಯಿ ಬೆಲೆ ಆದೇಶಿಸಿದೆ. ಕೂಡಲೇ ರಾಜ್ಯ ಸರ್ಕಾರ ಕೊಪ್ಪಳ ಜಿಲ್ಲೆಯ ರೈತರಿಗೆ 4 ಕಡೆಗಳಲ್ಲಿ ಕುಸುಬೆ ಬೆಲೆ ನೋಂದಾವಣಿ ಖರೀದಿ ಪ್ರಕ್ರಿಯೆ ಆರಂಭಿಸಲು ರಾಜ್ಯ ಸರ್ಕಾರ 2 ದಿನದೊಳಗೆ ಲಾಗಿನ್ ಐಡಿ ನೀಡಿ ರೈತರಿಂದ ಕುಸುಬೆ ಬೆಂಬಲ ಬೆಲೆ ಖರೀದಿ ಕಾಟ ಆರಂಭಿಸುವಂತೆ ಆಗ್ರಹಿಸಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ಕೋಳೂರು ಇವರ ನೇತೃತ್ವದಲ್ಲಿ ಕುಕನೂರು ತಾಲೂಕು ತಹಶೀಲ್ದಾರರಾದ ಬಸವರಾಜ ಬೆಣ್ಣೆ ಶಿರೂರವರ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಹಾಗೂ ಸಿಎಂ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿರವರಿಗೆ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಮನವಿ ಸಲ್ಲಿಸಿದರು. ಮನವಿ ಪತ್ರ ಸ್ವೀಕರಿಸಿದ ತಹಶೀಲ್ದಾರರಾದ ಬಸವರಾಜ ಬೆಣ್ಣೆ ಶಿರೂರವರು ನಿಮ್ಮ ಮನವಿ ಪತ್ರವನ್ನ ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡುವುದಾಗಿ ಭರವಸೆ ನೀಡಿದರು. ಅಲ್ಲಿ ಕುಸುಬೆ ಎಲ್ಲ ರೈತರು ಕಟಾವ್ ಮಾಡಿ ಇಟ್ಕೊಂಡ್ ಕುಂತಾರ. ಬೆಂಬಲ ಬೆಲೆ ಕಾಯ್ಕೊಂತ ಕುಂತಾರ. ಬೆಂಬಲ ಬೆಲೆ ಕೇಂದ್ರ ಸರ್ಕಾರ 6,540 ರೂಪಾಯಿ ಅಂತ ಆದೇಶ ಮಾಡೈತಿ. ರಾಜ್ಯ ಸರ್ಕಾರ ಇವತ್ತು ಎಷ್ಟು ಅಂದ್ರೆ ಲಾಗಿನ್ ಐಡಿ ಕೊಟ್ಟು ಖರೀದಿ ಕೇಂದ್ರ ತೆರೆ ಅಂತ ವಿಚಾರ ಆಗ್ಬೇಕು. 2-3 ವರ್ಷ ಆಯ್ತು ಕೊಪ್ಪಳ ಜಿಲ್ಲೆಗೆ ತೆರೆದಿಲ್ಲ. ಈ ವರ್ಷ ಒಂದ್ ಸ್ವಲ್ಪ ಹೆಚ್ಚಿಗೆ ಕುಸುಬೆ ಬೆಳೆದಾರ ರೈತರು. ಬೆಳೆದ ಕಾರಣ ನಾವು ಏನ್ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಬಸವರಾಜ ರಾಯರೆಡ್ಡಿ ಅವರಿಗೆ, ಆಮೇಲೆ ಕೊಪ್ಪಳ ತಾಲೂಕಿನ ಅಳಗುಂಡಿ, ಕುಕನೂರು, ಯಲಬುರ್ಗಾ, ಕುಷ್ಟಗಿ ಪಟ್ಟಣ ಸೇರಿದಂತೆ 4 ಪಾಯಿಂಟ್ನಲ್ಲಿ ಕುಸುಬೆ ಬೆಳೆಗಾರರು ಹೆಚ್ಚಾಗಿದ್ದು 4 ಪಾಯಿಂಟ್ ಮಾಡಿ ರೈತರಿಂದ ಕುಸುಬೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ಕೋಳೂರು ಹಾಗೂ ಎರೆಹಂಚಿನಾಳ ಗ್ರಾಮದ ರೈತ ದೇವರೆಡ್ಡಿ ನಾಗರೆಡ್ಡಿ ಇವರು ಕುಕನೂರು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು. ಈಗ ನಮ್ಮ ಕರ್ನಾಟಕದಾದ್ಯಂತ ಕೊಪ್ಪಳ ಜಿಲ್ಲೆಯಾದಂಥ ಕುಕನೂರು ಮತ್ತು ಯಲಬುರ್ಗಾ ತಾಲೂಕಿನಲ್ಲಿ ಏರಿ ಭಾಗ ಜಾಸ್ತಿ ಇದ್ದು, ಈ ಸಲ ಕುಸುಬೆಯ ಭಾಳ ಏರೆ ಇದ್ದ ಕಾರಣ ಈಗಾಗಲೇ ಕೇಂದ್ರ ಸರ್ಕಾರವು 6,540 ರಂಗ ಪ್ರಸ್ತಾವನೆ ಮಾಡಿ ರಾಜ್ಯ ಸರ್ಕಾರ ಕಳಿಸ್ಯಾರ. ಒಟ್ಟಾರೆಯಾಗಿ ಹಿಂಗಾರು ಪ್ರಮುಖ ಬೆಳೆಯಾದ ಕುಸುಬೆ ಬೆಳೆ ಕೂಡಲೇ ಸರ್ಕಾರ ಬೆಂಬಲ ಬೆಲೆ ನೀಡುವುದರ ಜೊತೆಗೆ ರೈತರಿಗೆ ನೆರವಾಗಬೇಕಿದೆ. ಅಂದಪ್ಪ ಕೋಳೂರು, 9 ಲೈವ್ ನ್ಯೂಸ್, ಕೊಪ್ಪಳ.